ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದೆರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ನಿನ್ನೆ ದಿವಸ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಪಾಂಡವರು ಏಕೆ ಸುಮ್ಮನಿದ್ದರು ಎಂಬ ವಿಚಾರದ ವಿಮರ್ಶೆಯನ್ನು ತಿಳ್ಕೊಂಡ್ರು. ನೀವು ಕೇಳಿದ್ರಿ. ಈ ವಿಮರ್ಶೆಯ ಉದ್ದೇಶ ಪಾಂಡವರು ಹೆಂಡತಿಯ ಮಾನದ ರಕ್ಷಣೆ ಬಗ್ಗೆ ಏನೂ ಪ್ರಯತ್ನ ಮಾಡಲಿಲ್ಲ ಎಂಬ ಅಪವಾದವನ್ನು ಶ್ರೀಮದಾಚಾರ್ಯರನ್ನು ಬಿಟ್ಟು ಎಲ್ಲರೂ ಪಾಂಡವರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದ ಹಿಂದಿರುವ ಅಧ್ಯಾತ್ಮದ ಕಲ್ಪನೆ ಇಲ್ಲ. ವೇದವ್ಯಾಸ ದೇವರು ಮಹಾಭಾರತದ ಗ್ರಂಥದ ಲೇಖನದ ನೆವದಿಂದ ಸಾಧಕರ ಸಾಧನೆಯ ತತ್ವಜ್ಞಾನವನ್ನು ಹೇಳಬೇಕಾಗಿದೆ. ಏಕೆಂದರೆ ಮಹಾಭಾರತವು ಕೇವಲ ಸಾಮಾನ್ಯ ಕಾವ್ಯವಲ್ಲ, ಇದೊಂದು ಶಾಸ್ತ್ರ ಕಾವ್ಯ. ವಸ್ತ್ರಾಪಹರಣದ ಸಂದರ್ಭವು ಪಾಂಡವರ ಮೇಲಿರುವ ಶ್ರೀಕೃಷ್ಣನ ಪರಮಾನುಗ್ರಹವು ಪಾಂಡವರ ಮೇಲೆ ಸದಾ ಇದೆ ಎಂಬುದು ಜಗಜ್ಜಾಹಿರವಾಗುತ್ತೆ. ಇಷ್ಟಾದ ಮೇಲೆಯೂ ದುರ್ಯೋಧನಾದಿಗಳಿಗೆ ಬುದ್ಧಿ ಬರಲಿಲ್ಲ. ತಮ್ಮ ಸೊಕ್ಕಿನ ಲೋಕದಲ್ಲಿ ಇದ್ದು ಮುಂದೆ ತಮಗಾಗುವ ಅನಾಹುತದ ಕಲ್ಪನೆ ಇಲ್ಲದೆ ಅವರು ವ್ಯವಹಾರ ಮಾಡ್ತಾಯಿದ್ರು. ದುಶ್ಯಾಸನನಿಗೆ ದ್ರೌಪದಿಯ ಸೀರೆಯನ್ನು ಸೆಳೆಯಲಾಗಲಿಲ್ಲ ಎಂಬ ಅಸಾಮರ್ಥ್ಯದ ಅನುಭವ ಆಗಿದ್ದರೂ ಸಹ ಮತ್ತೆ ಪುನಃ ದ್ರೌಪದಿಗೆ ನಡೆ ದುರ್ಯೋಧನನ ಮನೆಗೆ ಎಂದು ಹತ್ತಿರ ಹೋಗಿ ಅವಳನ್ನು ಎಳೆಯುವ ಪ್ರಯತ್ನ ಮಾಡಿದಾಗ ಭೀಮಸೇನನು ಎದ್ದು ನಿಂತು, ಅರ್ಜುನ, ಇನ್ನು ಮೇಲೆ ನಾನು ಸಹನೆ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಮನುಷ್ಯನು ತನ್ನ ಜೀವನವನ್ನು ಕೊನೆಗೊಳಿಸಿದ ನಂತರ ಈ ಲೋಕದ ಎಲ್ಲ ವಸ್ತುಗಳು ನಮ್ಮನ್ನು ಬಿಟ್ಟು ಹೋಗುತ್ತವೆ. ನಾವು ಸಂಪಾದಿಸಿದ ವಿದ್ಯೆ, ನಾವು ಮಾಡಿದ ಕರ್ಮ ಹಾಗೂ ಮಕ್ಕಳು ಮಾತ್ರ ನಮ್ಮ ಹಿಂದೆ ಉಳಿಯುತ್ತಾರೆ. ಹೆಂಡತಿಯನ್ನು ರಕ್ಷಿಸಿದರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಹೆಂಡತಿಯು ದೂಷಿತಳಾದರೆ ಒಳ್ಳೆಯ ಮಕ್ಕಳು ಹುಟ್ಟೋದಿಲ್ಲ. ಆದ್ದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹೆಂಡತಿಯ ಮರ್ಯಾದೆಯನ್ನು ಕಾಪಾಡಲೇಬೇಕು. ಪ್ರಾಣವನ್ನು ಪಣಕ್ಕಿಟ್ಟಾದರೂ ಮರ್ಯಾದೆಯಿಂದ ರಕ್ಷಿಸಬೇಕು. ಈಗ ನಾವು ದ್ರೌಪದಿಯನ್ನು ರಕ್ಷಿಸದಿದ್ದರೆ ನಾವು ಧರ್ಮಹೀನರಾಗುತ್ತೇವೆ. ಇದು ನಮಗೆ ಸರಿಯಲ್ಲ. ನಮ್ಮ ಹೆಂಡತಿಯ ಮಾನವನ್ನು ನಾಶಪಡಿಸಲು ಪ್ರಯತ್ನಿಸಿದ ಈ ಕೌರವರನ್ನು ಈ ಕ್ಷಣದಲ್ಲಿ ಕೊಂದು ಹಾಕುತ್ತೇನೆ ಎಂದು ಅಲ್ಲೇ ಸಮೀಪದಲ್ಲಿರುವ ಪರಿಗವೆಂಬ ಆಯುಧವನ್ನು ಭೀಮಸೇನನು ನೋಡ್ತಾನೆ. ಪರಿಘ ಎಂದರೆ ಕಂಬದಂತೆ ದಪ್ಪವಾದ ಕಬ್ಬಿಣದ ಕಟ್ಟು ಹಾಕಿದ ಅದೊಂದು ತರಹದ ದೊಣ್ಣೆ. ಭೀಮನು ಯಾವಾಗ ಒಬ್ಬರ ರೂಪವನ್ನು ತಳೆದನೋ ಆಗ ದುರ್ಯೋಧನನ ಮನೆಯಲ್ಲಿ ಕಾಗೆ, ಗುಬ್ಬಿ ಮೊದಲಾದ ದುಶ್ಶಕನವನ್ನು ಸೂಚಿಸುವ ಹಾಗೂ ಹೆಣ್ಣು ನರಿಗಳ ಧ್ವನಿಯು ಕೇಳಿಬರುತ್ತೆ. ಧೃತರಾಷ್ಟ್ರನ ಮನೆಯಲ್ಲಿಯೂ ಅನೇಕ ಭೂಕಂಪಾದಿಗಳಾಗದವು. ಸಂಪೂರ್ಣ ಸಭಾಭವನ ಅಲುಗಾಡಲು ಪ್ರಾರಂಭಿಸುತ್ತದೆ. ಏನೋ ಅನಿಷ್ಟ ಸಮೀಪಿಸಿದಂತೆ ಎಲ್ಲರಿಗೂ ಅನುಭವಕ್ಕೆ ಬಂದಿತು. ಆಗ ಧೃತರಾಷ್ಟ್ರನ ಬದಿಯಲ್ಲಿದ್ದ ವಿದುರನಿಗೆ ಕೇಳ್ತಾನೆ, ವಿದುರ, ಈ ಅಪಶಕುನಗಳ ಅರ್ಥವೇನು? ಆಗ ವಿದುರನು ಹೇಳ್ತಾನೆ,
ಈ ಅಪಶಕುನದ ಅರ್ಥ, ಕೆಲವೇ ಕ್ಷಣದಲ್ಲಿ ನಿನ್ನ ಮಕ್ಕಳು ಎಲ್ಲ ಪರಿವಾರದವರ ಜೊತೆಯಲ್ಲಿ ನಾಶವನ್ನು ಹೊಂದುತ್ತಾರೆ. ಭೀಮನು ಅವರನ್ನು ಸಂಹರಿಸುತ್ತಾನೆ. ಹೀಗಿದ್ದರೂ ನೀನು ಈ ಪಗಡೆಯ ಆಟವನ್ನು ನಿಲ್ಲಿಸುವ ಬದಲಾಗಿ ನನ್ನ ಮಕ್ಕಳು ಗೆದ್ದರೆ, ನನ್ನ ಮಕ್ಕಳು ಗೆದ್ದರೆ ಎಂದು ಕೇಳುತ್ತಾ ಕುಳಿತಿದ್ದೀಯಲ್ಲ. ಅಧರ್ಮದಿಂದ ಪಾಂಡವರನ್ನು ಗೆದ್ದ ನಿನ್ನ ಮಕ್ಕಳು ಈಗ ಪಾಂಡವರಿಂದ ಪೂರ್ಣ ಪರಾಜಿತರಾದುದನ್ನು ನಿನ್ನ ಎದುರಿಗೆ ಕಾಣುವೆ. ನಿನ್ನ ಹತ್ತಿರ ಇಟ್ಟುಕೊಳ್ಳು ಎಂದು ಹೇಳಿ ಸ್ತ್ರೀಯರಿಗೆ ಕೊಟ್ಟ ಹಣವನ್ನು, ಜೂತದಲ್ಲಿ ಸೋತ ಹಣವನ್ನು ಹಾಗೂ ದುಷ್ಟತನದಿಂದ ದುಷ್ಟರು ಪಡೆದ ಹಣವನ್ನು ವಾಪಸ್ಸು ಪಡೆಯಬೇಕೆಂದು ಶಾಸ್ತ್ರ ಹೇಳುತ್ತದೆ. ಆದರೂ ಪಾಂಡವರು ಜೂತದಲ್ಲಿ ಸೋತದ್ದನ್ನು ಕಸಿದುಕೊಳ್ಳಲಿಲ್ಲ. ನಿನ್ನ ಮಕ್ಕಳ ದುಷ್ಟತನವನ್ನು ಜಗತ್ತಿಗೆ ತಿಳಿಸಲು ಪಾಂಡವರು ಉದಾರತೆಯನ್ನು ತೋರಿಸಿದ್ದಾರೆ. ಆಗ ಧೃತರಾಷ್ಟ್ರ ಕೇಳ್ತಾನೆ, ವಿದುರ, ಈಗ ನಾನೇನು ಮಾಡಬೇಕು ಹೇಳು. ಆಗ ವಿದುರ ಹೇಳ್ತಾನೆ, ಈಗ ಸದ್ಯಕ್ಕೆ ದ್ರೌಪದಿಯನ್ನು ಬಂಧನದಿಂದ ಮುಕ್ತಗೊಳಿಸು, ಅವಳನ್ನು ಸಮಾಧಾನಪಡಿಸು, ಇಲ್ಲದಿದ್ದರೆ ನಿನ್ನ ಮಕ್ಕಳು ಭೀಮನಿಂದ ಸತ್ತು ಹೋಗುವುದು ನಿಶ್ಚಿತ. ದ್ರೌಪದಿಯಾಗಲಿ ಪಾಂಡವರಾಗಲಿ ತಮ್ಮ ಕಣ್ಣಿನ ತೇಜದಿಂದ ಕೌರವರನ್ನು ಸುಟ್ಟು ಹಾಕುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಇನ್ನು ಅವರು ಸಿಟ್ಟಿಗೆ ಬಂದಿಲ್ಲ. ಆದ್ದರಿಂದ ನಿನ್ನ ಮಕ್ಕಳು ಇನ್ನೂ ಜೀವಿತರಿದ್ದಾರೆ. ನೀನು ಬೇಗನೆ ದ್ರೌಪದಿಯನ್ನು ಬಂಧಮುಕ್ತಳನ್ನಾಗಿ ಮಾಡಿ ಅವಳನ್ನು ಸಮಾಧಾನಪಡಿಸದಿದ್ದರೆ ಭೀಮನು ತನ್ನ ಬಲದಿಂದ ನಿನ್ನ ಮಕ್ಕಳನ್ನು ಸಂಹರಿಸುವನು ಅಂತ ಹೇಳಿದಾಗ ಆಗ ಧೃತರಾಷ್ಟ್ರನು, ದುಶ್ಯಾಸನ, ನಿಲ್ಲು ನಿಲ್ಲು, ದ್ರೌಪದಿಗೆ ಕೈ ಹಚ್ಚಬೇಡ. ಅಮ್ಮ ದ್ರೌಪದಿ, ನನ್ನ ಮಕ್ಕಳನ್ನು ಕ್ಷಮಿಸು. ನಿನಗೆ ಏನು ವರ ಬೇಕು ಕೇಳು, ಅದನ್ನು ಕೊಡುತ್ತೇನೆ ಎಂದನು. ಆಗ ದ್ರೌಪದಿಯು ಧೃತರಾಷ್ಟ್ರನಿಗೆ 2 ವರಗಳನ್ನು ಕೇಳುತ್ತಾಳೆ. ಮೊದಲನೆಯ ವರದಿಂದ ನನ್ನ ಗಂಡಂದಿರು ಈ ದುರ್ಯೋಧನನ ದಾಸ್ಯದಿಂದ ಮುಕ್ತರಾಗಲಿ. 2ನೇ ವರದಿಂದ ರಾಜ್ಯ ನಮಗೆ ತಿರುಗಿ ಸಿಗಲಿ ಎಂದು ಹಾಗಂತ ಕೇಳ್ತಾಳೆ. ಏಕೆಂದರೆ ವಿವಾಹಿತಳಾದ ಹೆಣ್ಣು ಮಗಳು ತನ್ನ ಗಂಡ ಮತ್ತು ದೇವರನ್ನು ಬಿಟ್ಟು ಬೇರೆಯವರ ಹತ್ತಿರ ವರ ಕೇಳಬಾರದು ಯಾಕೆಂದರೆ ಇದು ಶಾಸ್ತ್ರ ವಿರುದ್ಧ. ಆದರೆ ಇಲ್ಲಿ ಜೂಜಾಟದಿಂದ ಕೌರವರು ಗೆದ್ದು ಪಾಂಡವರ ರಾಜ್ಯ ಶಾಸ್ತ್ರದ ಪ್ರಕಾರ ಸ್ವೀಕಾರ್ಯವೇ ಆಗಿದೆ. ಇನ್ನು ಸೊಸೆಯು ಸಂಕಟದ ಸಮಯದಲ್ಲಿ ಮಾವನಿಂದ 2 ಐಹಿಕ ವರಗಳನ್ನು ಕೇಳಬಹುದು ಎಂದು ಶಾಸ್ತ್ರ ಹೇಳುತ್ತೆ. ಇದು ಕ್ಷತ್ರಿಯ ಸ್ತ್ರೀಯರಿಗೆ ನಿಯಮ. ಆದರೆ ಬ್ರಾಹ್ಮಣ ಹೆಣ್ಣು ಮಗಳು ತನ್ನ ಮಾವನಿಂದ 100 ವರಗಳನ್ನು ಕೇಳಬಹುದು ಎಂದು ಶಾಸ್ತ್ರ ಹೇಳ್ತದೆ. ಆಗ ಧೃತರಾಷ್ಟ್ರನು, ಹಾಗೆಯೇ ಆಗಲಿ, ನೀವು ದಾಸ್ಯದಿಂದ ಮುಕ್ತರಾಗಿದ್ದೀರಿ, ನಿಮ್ಮ ರಾಜ್ಯ ಹಾಗೂ ಎಲ್ಲ ಸಂಪದವು ನಿಮಗೆ ಕೊಟ್ಟಿದ್ದೇನೆ ಎಂದು ಹೇಳ್ತಾರೆ. ಆಗ ಕೌರವರಿಗೆ ಬಹಳ ನಿರಾಶೆ ಆಗುತ್ತೆ. ಪಾಂಡವರು ತಮ್ಮ ರಾಜ್ಯಕ್ಕೆ ತಿರುಗಿ ಹೋಗ್ತಾರೆ. ಆದರೆ ದೈವ ಸಂಕಲ್ಪವೇ ಬೇರೆ ಆಗಿದೆ. ಅದು ಬೇರೆ ಇತ್ತು. ದುಶ್ಯಾಸನನು ಇನ್ನೊಮ್ಮೆ ಪಾಂಡವರನ್ನು ದ್ಯೂತಕ್ಕೆ ಕರೆಯಲು ಸೂಚಿಸ್ತಾನೆ. ಅಪ್ಪನಿಗೆ ಹೇಳ್ತಾನೆ, ಅಪ್ಪ, ಪಾಂಡವರ ರಾಜ್ಯ ಅವರಿಗೆ ನೀನು ತಿರುಗಿ ಕೊಟ್ಟಿರುವೆ. ಆದರೂ ಭೀಮನು ನಮ್ಮನ್ನು ಬಿಟ್ಟಾನೆಯೇ? ಈಗಂತೂ ನಾವು ಅವನಿಗೆ ಬಹಳ ಅಪಮಾನ ಮಾಡಿದ್ದೇವೆ. ಆದ್ದರಿಂದ ಸೇಡನ್ನು ತಪ್ಪದೇ ತೆಗೆದುಕೊಳ್ಳುತ್ತಾನೆ. ಈಗ ಇನ್ನೊಮ್ಮೆ ದ್ಯೂತಕ್ಕೆ ಕರೆಯೋಣ. ಈ ಸಲ ಪಾಂಡವರು ಸೋತರೆ ಅವರು 12 ವರ್ಷಗಳವರೆಗೆ ವನವಾಸ,
1 ವರ್ಷ ಅಜ್ಞಾತವಾಸಕ್ಕೆ ಹೋಗಿ. ಈ ನಿಯಮವನ್ನು ಮುರಿದರೆ, ಅಂದರೆ ಅಜ್ಞಾತವಾಸದಲ್ಲಿ ಅವರ ಇರುವಿಕೆ ನಮಗೆ ತಿಳಿದರೆ ಪುನಃ 12 ವರ್ಷ ವನವಾಸ ಹೋಗಬೇಕು. ಈ ರೀತಿ ನಾವು ಅವರಿಂದ ಸುರಕ್ಷಿತರಾಗಿರ್ತೇವೆ ಅಂತ ಹೇಳ್ತಾರೆ. ಆಗ ಧೃತರಾಷ್ಟ್ರನು ಮತ್ತೊಮ್ಮೆ ಪಾಂಡವರನ್ನು ದ್ಯೂತಕ್ಕೆ ಕರೀತಾನೆ. ಧರ್ಮರಾಜನಿಗೂ ಯುದ್ಧದ ಸಿದ್ಧತೆಗಾಗಿ ಸಮಯ ಬೇಕಾಗಿತ್ತು. ಹೀಗಾಗಿ ಪಾಂಡವರು 2ನೇ ಸಲ ದ್ಯೂತ ಬೇಡವೆಂದು ಹೇಳಬಹುದಾಗಿತ್ತು. ಆದರೆ ಯುದ್ಧ ಸಿದ್ಧತೆಗಾಗಿ ಅವಕಾಶ ಬೇಕಾಗಿದ್ದರಿಂದ 2ನೇ ಸಲ ಪಗಡೆ ಆಡಿ ಸೋತು ಕಾಡಿಗೆ ಹೋದರು. 2ನೇ ಸಲನೂ ದ್ಯೂತವಾಡಿ ಕಾಡಿಗೆ ಹೋಗ್ತಾರೆ. ಈ ಎಲ್ಲ ಘಟನೆಗಳ ಹಿಂದೆ ಶ್ರೀಕೃಷ್ಣನ ಸಂಕಲ್ಪವೂ ಇತ್ತು. ಅದರಂತೆ ಎಲ್ಲ ಘಟನೆಗಳು ನಡೆದಿದೆ. ಇಲ್ಲಿಯವರೆಗೂ ನಡೆದ ದ್ರೌಪದಿಯ ವಸ್ತ್ರಾಹರಣ ಹಾಗೂ ಅವಳ ಮಾನರಕ್ಷಣೆ, ಪಾಂಡವರ ಒಗ್ಗಟ್ಟು, ಇವೆಲ್ಲದರ ಹಿಂದೆ ಒಂದು ಆಧ್ಯಾತ್ಮಿಕವಾದ ಚಿಂತನೆ ಇದೆ. ದ್ರೌಪದಿಯು ಸಕಲ ವಿದ್ಯೆಗಳ ಸಂಕೇತವಾಗಿದ್ದಾಳೆ. ಸಕಲ ವಿದ್ಯೆಗಳು ಎಂದರೆ ಸಶಾಸ್ತ್ರಗಳು, ಅದರಿಂದ ಬರುವಂತಹ ಶುದ್ಧವಾದ ತತ್ವಜ್ಞಾನ. ದುರ್ಯೋಧನನು ಅಜ್ಞಾನದ ಪ್ರತೀಕ, ದುಶ್ಯಾಸನನು ವಿಪರೀತ ಜ್ಞಾನದ ಪ್ರತೀಕ, ದುರ್ಯೋಧನನ ತಮ್ಮಂದಿರು ಅನೇಕ ಪಾಪಕರ್ಮಗಳ ಪ್ರತೀಕರು, ಶಕುನಿಯು ನಾಸ್ತಿಕತೆಯ ಪ್ರತೀಕನಾಗಿದ್ದಾನೆ, ಕರ್ಣನು ಆತ್ಮಕೇಂದ್ರಿತ ಸ್ವಭಾವದ ಅಹಂಕಾರದ ಪ್ರತೀಕನಾಗಿದ್ದಾನೆ. ಅಜ್ಞಾನ, ವಿಪರೀತ ಜ್ಞಾನಗಳು ಯಾವಾಗಲೂ ಶಸ್ತ್ರಾಸ್ತ್ರ ಜ್ಞಾನವನ್ನು ಅಪಮಾನಿಸಲು, ನಾಶಪಡಿಸಲು ಪ್ರಯತ್ನಿಸ್ತಾ ಇರ್ತದೆ. ಅವರಿಗೆ ಆ ವಿಪರೀತ ಜ್ಞಾನಕ್ಕೆ, ಅಜ್ಞಾನಕ್ಕೆ ಅಹಂಕಾರ, ನಾಸ್ತಿಕತೆಗಳು ಸಹಾಯ ಮಾಡುತ್ತವೆ. ಇದೇ ದ್ರೌಪದಿಯ ವಸ್ತ್ರಾಹರಣದ ಕಥೆ. ಆದರೆ ಸಶಾಸ್ತ್ರದ ರಕ್ಷಣೆಗೆ 5 ಜನರು ಯಾವಾಗಲೂ ಕಟಿಬದ್ಧರಾಗಿರುತ್ತಾರೆ. ಅವರೇ ಪಾಂಡವರು. ಮೊದಲನೆಯದು ಧರ್ಮರಾಜ, ಯುಧಿಷ್ಠಿರ, ಇವನು ಧರ್ಮದ ಪ್ರತಿನಿಧಿ. 2ನೇದು ಭಕ್ತಿ, ಜ್ಞಾನ, ವೈರಾಗ್ಯ, ಧೃತಿ, ಸ್ಥಿತಿ, ಮೇಧ, ಪ್ರಾಣಬಲ, ಯೋಗ, ಬುದ್ಧಿ ಇತ್ಯಾದಿ 10 ಗುಣಗಳ ಪ್ರತಿನಿಧಿಯು ಭೀಮಸೇನ. 3ನೇದು ಶಾಸ್ತ್ರ, ಶ್ರವಣ, ಮನನ ಇತ್ಯಾದಿಗಳ ಪ್ರತಿನಿಧಿ ಅರ್ಜುನ. 4ನೇದು ಸಚ್ಚರಿತ್ರೆ ಎಂದರೆ ಶೀಲ, ಇದರ ಪ್ರತಿನಿಧಿ ನಕುಲ. 5ನೇದು ವಿನಯ, ಇದರ ಪ್ರತಿನಿಧಿ ಸಹದೇವನು. ವಿನಯ, ಸಚ್ಚರಿತ್ರೆ, ಸತತ ಶಾಸ್ತ್ರಶ್ರವಣ, ಭಕ್ತಿ ಮೊದಲಾದ 10 ಗುಣಗಳು ಹಾಗೂ ಧರ್ಮಾಚರಣೆ ಇವು ಎಲ್ಲಿ ಇರುತ್ತವೆಯೋ, ಈ 5 ವಿಶಿಷ್ಟತೆಗಳ ಜೊತೆಯಲ್ಲಿ ಶಾಸ್ತ್ರಜ್ಞಾನ ನಿತ್ಯ ನೂತನವಾಗಿ ಸುರಕ್ಷಿತವಾಗಿರುತ್ತದೆ. ಇದೇ ದ್ರೌಪದಿ ಹಾಗೂ 5 ಗಂಡಂದಿರ ರಹಸ್ಯ. ಪುಣ್ಯಪಾಪಗಳ ಸಂಘರ್ಷವೇ ಒಳ್ಳೆಯ ಜ್ಞಾನ ಹಾಗೂ ವಿಪರೀತ ಜ್ಞಾನಗಳ ಸಂಘರ್ಷ. ಪಾಪ ಪುಣ್ಯಗಳ ಸಂಘರ್ಷ, ಧರ್ಮ ಅಧರ್ಮಗಳ ಸಂಘರ್ಷ, ಇವುಗಳ ವಿಸ್ತೃತವಾದ ಕಥೆ ಮಹಾಭಾರತ ಗ್ರಂಥದ ಕೊನೆಗೆ ಯಥಾರ್ಥ ಜ್ಞಾನ, ಧರ್ಮ, ಪುಣ್ಯ ಇತ್ಯಾದಿಗಳಿಗೆ ಜಯವಾಗುತ್ತವೆ ಅಂತ ಹೇಳ್ತಾರೆ. ಇದೇ ಮಹಾಭಾರತ ಯುದ್ಧದ ಸಾರ. ಈ 2 ಪರಸ್ಪರ ವಿರುದ್ಧ ಶಕ್ತಿಗಳ ಸಂಘರ್ಷವೇ ದ್ರೌಪದಿಯ ವಸ್ತ್ರಾಪಹರಣದ ಪ್ರಸಂಗ. ಆದರೆ ಸಕಲ ವೇದಗಳಿಂದ, ಆಗಮಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮನು, ಶ್ರೀಹರಿಯು 1000 ಕೈಗಳಿಂದ ಈ ತತ್ವಜ್ಞಾನದ ಪಾಲನೆ, ಪೋಷಣೆ, ರಕ್ಷಣೆ ಮಾಡುತ್ತಿರ್ತಾನೆ. ಇದೇ ದ್ರೌಪದಿಗೆ ಸಿಕ್ಕಿದ ಅಸಂಖ್ಯ ಸೀರೆಗಳ ಕೊಡುಗೆ. ಸದ್ವಿದ್ಯೆ, ಸಶಾಸ್ತ್ರಗಳಿಗೆ
ಎಂದೂ ಯಾವ ಕಾಲಕ್ಕೂ ಪರಾಜಯವಾಗದಂತೆ ಭಗವಂತನು ಪರಮಾತ್ಮನು ನೋಡ್ತಾ ಇರ್ತಾನೆ. ಇದೇ ಪರಮಾತ್ಮನ ಧರ್ಮ ಸಂಸ್ಥಾಪನೆಯ ಪ್ರತಿಜ್ಞೆ. ಪಾಂಡವರ ವನವಾಸ, ಅಜ್ಞಾತವಾಸ, ಕಾಡಿನಲ್ಲಿ ಕುಳಿತು ಪವಿತ್ರ ವಾತಾವರಣದಲ್ಲಿ ಕುಳಿತು ಮಾಡುವ ಭಗವತ್ ಚಿಂತನೆಯೇ ವನವಾಸ. ಸಮಾಜದ ಮಧ್ಯದಲ್ಲಿ ಜನರ ಸಂಪರ್ಕದಲ್ಲಿದ್ದರೂ ನಿರ್ಲಿಪ್ತ ಸ್ಥಿತಪ್ರಜ್ಞತೆಯ ಸಾಧನೆಯ ಸಂಕೇತವೇ ಅಜ್ಞಾತವಾಸವಾಗಿದೆ. ಎಲ್ಲ ಕಾಲದಲ್ಲಿಯೂ ಸದ್ಗುಣಗಳಿಗೆ, ಸದ್ವಿದ್ಯೆಗೆ ಭಗವಂತನ ರಕ್ಷಣೆ ಹಾಗೂ ಮಾರ್ಗದರ್ಶನ ಇದೆ. ಇದೇ ಶ್ರೀಕೃಷ್ಣನ ಸಾರಥ್ಯದ ಸಂಕೇತ. ಪಾಂಡವರ ವಿಜಯವೇ ಧರ್ಮದ ವಿಜಯ, ಪುಣ್ಯದ ವಿಜಯ, ತತ್ವಜ್ಞಾನದ ವಿಜಯ, ಸಜ್ಜನಿಕೆಯ ವಿಜಯ, ಸಾಧನದ ವಿಜಯ, ಭಕ್ತಿಯ ವಿಜಯ, ಜ್ಞಾನದ ವಿಜಯ. ಇಷ್ಟೆಲ್ಲ ವಿಷಯಗಳನ್ನು ಮನೋರಮವಾಗಿ ತಿಳಿಸುವ ಹಾಗೂ ಜ್ಞಾನದ ಚಿನ್ನದ ಪುಟವೆಟ್ಟ ಮಹಾನ್ ಶಾಸ್ತ್ರ ಕಾವ್ಯವೇ ಮಹಾಭಾರತ ಮಹಾಗ್ರಂಥವಾಗಿದೆ. ಈ ಗ್ರಂಥವೇ ಭಗವಂತನ ವೀಣಾಧ್ವನಿ. ಇದುವೇ ಪರಮಾತ್ಮನ ನಿಶ್ವಾಸ. ಇದುವೇ ಭಗವದ್ಗೀತೆ. ಇದೇ ಭಗವತ್ ಪ್ರೇರಣೆ. ಇದೇ ಶ್ರೀಕೃಷ್ಣನ ಮುಖದಿಂದ ಹಾಗೂ ವೇದವ್ಯಾಸರ ಲೇಖನಿಯಿಂದ ಅಭಿವ್ಯಕ್ತಗೊಂಡ ಗಂಭೀರತೆ ಹಾಗೂ ಕಾಂತಾ ಸಂಹಿತೆಯಿಂದ ಯುಕ್ತವಾದ ಪವಿತ್ರವಾಣಿ. ಇದುವೇ ಮೋಕ್ಷಾನಂದದ ಅನುಭವದ ರುಚಿ. ಇದುವೇ ನಮ್ಮ ಮಾರ್ಗದರ್ಶಿಕೆ. ಇದೇ ಭಗವಂತನ ಅನುಗ್ರಹ. ಇಷ್ಟೆಲ್ಲ ವಿಶಾಲ ಚಿಂತನೆಯನ್ನು ಮನಸ್ಸಿನಿಟ್ಟುಕೊಂಡು ಪುರಂದರದಾಸರು ಸಕಲ ಗ್ರಹ ಬಲ ನೀನೆ ಎಂಬ ಪದ್ಯದಲ್ಲಿ ಅಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಪಕ್ಷಿವಾಹನ ದೀನ ರಕ್ಷಕ ವೀಣೆ ಎಂದು ಹಾಡಿ ಹೊಗಳಿದ್ದಾರೆ. ನೋಡಿ, ಆ ಎರಡು ಲೈನಲ್ಲಿಯೇ, ಎರಡು ಸಾಲಿನಲ್ಲಿಯೇ ಇಷ್ಟೆಲ್ಲ ಅರ್ಥಗಳನ್ನು ಇಟ್ಟು ಪಕ್ಷಿವಾಹನನಾಗಿರುವಂತಹ, ದೀನ ರಕ್ಷಕನಾಗಿರುವಂತಹ ಆ ಪರಮಾತ್ಮ ಅಕ್ಷಯ ವಸ್ತ್ರಗಳನ್ನು ಕೊಟ್ಟು ದ್ರೌಪದಿಯ ಮಾನವನ್ನು ಕಾಯ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹಾಡಿ ಹೊಗಳಿದ್ದಾರೆ ಪರಮಾತ್ಮನ ಮಹಿಮೆಯನ್ನು. ಇನ್ನು ಮುಂದಿನ ವಿಷಯವನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.